ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರ ಜೊತೆಗೆ ಒಂದು ವಾಯ್ಸ್ ಕೂಡ. ಡಿಜಿ ಕಡೆಯಿಂದ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ಸಂದೇಶ ಹೋಗಿದೆ. ಚಕ್ರವರ್ತಿ ಸೂಲಿಬೇಲಿಯವರ ವಿರುದ್ಧ 2022ರಿಂದ 2025 ಜೂನ್ ವರೆಗೆ ಯಾವ್ಯಾವ ಕೇಸ್ ಇದೆಯೋ ಅದನ್ನೆಲ್ಲ ತೆಕ್ಕೊಡಿ. ಆ ಕೇಸಿನ ಇವತ್ತಿನ ಸ್ಥಿತಿ ಹೆಂಗಿದೆ, ಅಕಸ್ಮಾತ್ ಕೇಸ್ ಇಲ್ಲ ಅಂತಂದ್ರೆ ಶೂನ್ಯ ಅಂತಾನೂ ಬರೆದು ಕೊಡಿ ಮತ್ತು ತುರ್ತಾಗಿ ಈ ಕೆಲಸ ಮಾಡಿ ಅಂತ ಒಂದು ದಿನದ ಸಮಯ ಕೊಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಒಂದು ರಿಕ್ವೆಸ್ಟ್ ಅನ್ನ ಡಿಜಿ ಆರ್ಡರ್ ಮಾಡಿದ್ದಾರೆ. ರಿಕ್ವೆಸ್ಟ್ ಏನದು, ಪಕ್ಕ ಕಳಿಸಿ ಇಮಿಡಿಯೇಟ್ ಆಗಿ ಅಂತ ಹೇಳೋ ತರದ ಆರ್ಡರ್ ಮಾಡಿದ್ದಾರೆ. ನನಗೆ ಫಸ್ಟ್ ಆಡಿಯನ್ ಕೇಳಿದಾಗ ಯಾತಕ್ಕೆ, ಯಾರು, ಇದು ಫೇಕಾ ಏನು ಅಂತ ಗೊತ್ತಾಗ್ಲಿಲ್ಲ. ಆನಂತರ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತ ಇಮೇಲ್ ಅನ್ನ ಕಳಿಸ್ಕೊಟ್ರು. ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿತ್ತು, ಚಕ್ರವರ್ತಿ ಸೂಲಿಬೇಲಿಯವರ ವಿರುದ್ಧ ಅವ್ರಿಗಿರುವಂತ ಕೇಸ್ಗಳ ಕುರಿತಂತೆ ಅಲ್ಪಸಂಖ್ಯಾತರ ಆಯೋಗ ಅವ್ರು ಕೇಳ್ಕೊಂಡಿದ್ದಾರೆ, ಅದಕ್ಕೆ ತಕ್ಕಂತೆ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ, ತಕ್ಷಣಕ್ಕೆ ಕೊಡಿ ಅಂತ ಒಂದು ದಿನದ ಅವಧಿಯನ್ನ ಕೊಟ್ಟು ಅದನ್ನ ಏನೂ ಇಲ್ಲ ಅಂತಂದ್ರೆ ಶೂನ್ಯ ಅಂತ ನಮೂದಿಸಿ ಕಳಿಸಿ ಅಂತ ಹೇಳಿರೋದಾದ್ರೂ ಯಾಕೆ ಅನ್ನೋದನ್ನ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನ್ಗೆ ಅನ್ನಿಸ್ತು, ಪಾಪ ಪೊಲೀಸರಿಗೆ ನೀವು ಪದೇ ಪದೇ ದಿನ ಬೆಳಗಾದ್ರೆ ಈ ತರದ ಒಂದು ಕೆಲಸವನ್ನ ನೀವು ಕೊಡ್ತಾ ಇದ್ರೆ, RCB ತರದ ಒಂದು ಕಾರ್ಯಕ್ರಮ ನಡೀತು, ಅದರ ವಿಜಯೋತ್ಸವ ನಡಿಬೇಕು, ಆ ತರದ ಸಂದರ್ಭದಲ್ಲಿ ರಕ್ಷಣೆಗೆ ಬರಬೇಕು, ಅವ್ರು ಈ ತರದ ಅಮಾಯಕ ನಾಗರಿಕರ ಕುರಿತಂತೆ ಅವ್ರು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಆ ಕಾರಣಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ಹೇಳ್ತೀನಿ, ನನ್ನ ಕುರಿತಂತೆ ಇರುವಂತ ಕೇಸ್ಗಳು ಏನು ಅಂತ ಒಂದ್ಸಲ ನಿಮಗೂ ಕೂಡ ರಿಫ್ರೆಶ್ ಮಾಡಿಕೊಡ್ತೀನಿ, ಯಾವ್ಯಾವ ಕೇಸನ್ನು ನಾನು ಫೈಟ್ ಮಾಡ್ತಿದ್ದೀನಿ ಅಂತ. ಮಿತ್ರೆ, ಚಕ್ರವರ್ತಿ ಅಂತಂದ್ರೆ ಕೋಮುವಾದಿ ಅಂತ ಇವ್ರು ಹೇಳ್ತಾರಲ್ಲ, ತುಂಬಾ ಕಡೆ ಚಕ್ರವರ್ತಿ ಕೋಮು ದ್ವೇಷದ ಭಾಷಣಗಳನ್ನ ಮಾಡ್ತಾರೆ ಅಂತ. ಆಶ್ಚರ್ಯದ ಸಂಗತಿ ಅಂತಂದ್ರೆ ಇದುವರೆಗೂ ಒಂದೇ ಒಂದು ಅಧಿಕೃತವಾದ ಕೋಮು ದ್ವೇಷದ ಭಾಷಣ ಅಂತ ಅದನ್ನ ನೀವೇ ಹಾಕ್ಬಿಡೋದು ಕೇಸ್ ಬೇರೆ, FIR ಮಾಡಿಸ್ಬಿಡೋದು ಬೇರೆ, ಆದ್ರೆ ಅಧಿಕೃತವಾಗಿ ಈ ಮಾತು ಕೋಮು ದ್ವೇಷವನ್ನ ಪ್ರಚೋದಿಸುವಂತದ್ದಾಗಿತ್ತು ಅಂತ ಹೇಳುವಂತದ್ದು ಅವ್ರಿಗೇನೂ ಸಿಗಲಿಲ್ಲ. ಯಾಕೆಂದ್ರೆ ಇಡೀ ಭಾಷಣದಲ್ಲಿ ನಾನು ಇತಿಹಾಸವನ್ನು ಪ್ರಸ್ತುತಪಡಿಸ್ತೀನಿ, ಆಗಿರುವಂತ ಸಂಗತಿಗಳನ್ನ ಮುಂದಿಡ್ತೀನಿ. ಹೀಗಿರುವಾಗ ಅವರು ನನ್ನನ್ನ ಈ ದಿಕ್ಕಿನಲ್ಲಿ ಬಂಧಿಸ್ತೀನಿ ಅಂತ ಹೇಳೋದು ಅವ್ರ ಮೂರ್ಖತನ. ಫೈನ್, ನಾನು ನಿಮ್ಗೆ ಯಾವ್ಯಾವ ಕೇಸ್ ನನ್ನ ಮೇಲೆ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೂ ಅಂದಾಜಾಗ್ಬೋದು. ಮೊದಲಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರು 2022ರಿಂದ ಅಂತ ಹಾಕೊಳ್ಳುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ನನ್ನ ಮೇಲೆ ಕೇಸ್ಗಳು ಎಲ್ಲ ಆಗಿರೋದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರವೇ. ಐ ರಿಪೀಟ್, ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರವೇ 23ರಿಂದ 25 ನಡುವೆಯೇ ಎಲ್ಲ ಕೇಸ್ ಆಗಿರೋದು. ಒಂದೇ ಒಂದು ಕೇಸ್ ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಾಗಿತ್ತು, ಅದು ಭಾಷಣದ ಕಾರಣಕ್ಕಾಗಿರುವಂತದ್ದಲ್ಲ. ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರು ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಅಂತ ನಾನು ಭಾಷಣಕಾರನಾಗಿ ಹೋಗಿದ್ದೆ. ಹೀಗಾಗಿ ನನ್ನ ಮೇಲ್ದಲ್ಲದೆ ಅವತ್ತು ಇದ್ದಂತ ಅನೇಕ MLAಗಳ ಮೇಲೂ ಕೂಡ ಆ ಕೇಸ್ ಆಯ್ತು. ಹೀಗಾಗಿ ಆ ಕೇಸನ್ನ ನಾನು ತುಂಬಾ ಸೀರಿಯಸ್ ಆಗಿ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ ಹೋಗೋದಿಲ್ಲ. ಆದ್ರೆ ಇನ್ನು 5 ಕೇಸ್ಗಳು ಯಾವುದು ಇವತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೊದಲ ಕೇಸು ನನ್ನ ವಿರುದ್ಧ ಸಿದ್ದರಾಮಯ್ಯನವರ ಸರ್ಕಾರ ಜಡ್ದಿದ್ ಯಾವುದು ಗೊತ್ತಾ? ಕಾರವಾರದಲ್ಲಿ ನಾವು ಬೈಕ್ ರ್ಯಾಲಿ ಹೋಗ್ತಾ ಇರಬೇಕಾದಾಗ ಒಂದಷ್ಟು ಪತ್ರಕರ್ತರು ಬಂದ್ರು. ಸರಣಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಸಹಜವಾಗಿ ಹೇಳಿದೆ, ಸಿದ್ದರಾಮಯ್ಯನವರ ಗವರ್ಮೆಂಟ್ ಹಿಂದೆ ಇದ್ದಾಗ್ಲೂ ಕೂಡ ಹಿಂದೂಗಳ ಸರಣಿ ಹತ್ಯೆ ಆಗಿತ್ತು, ಈಗ ಬಂದಾಗ ಈಗಲೂ ಕೂಡ ಅದು ಮುಂದುವರೆದಿದೆ. ನಿಮಗೆ ಹೊಸ್ತು ಅನ್ನಿಸ್ತಿರ್ಬೋದು, ನಿಮಗಿದೊಂದು ಸುದ್ದಿ ಅನ್ನಿಸ್ಬೋದು, ನನಗೇನು ಸುದ್ದಿ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಯಾವತ್ತು ಬಂದಿತ್ತೋ ಅವತ್ತೇ ನನಗೆ ಗೊತ್ತಿತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಇನ್ನು ಮುಂದೆ ಕಾಮನ್ ಆಗತ್ತೆ ಅಂತ. ಸಹಜವಾಗಿ ಪತ್ರಕರ್ತರ ಮುಂದೆ ಹೇಳಿದ್ದನ್ನ, ಆಶ್ಚರ್ಯ ಅನ್ಸುವ ಸಂಗತಿ ಇದು, ಕಾರವಾರದ ರೂರಲ್ ಪೊಲೀಸ್ ಸ್ಟೇಷನ್ ನ 2 ಪೊಲೀಸ್ ಪೇದೆಗಳು ತಾವೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಸುಮೋಟೋ ಕೇಸ್ ಅನ್ನ ದಾಖಲಿಸಿಕೊಳ್ಳಲಾಯಿತು. ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳಿಗೆ 1000 ಕೆಲಸದ ನಡುವೆ ನಾನು ಒಂದು ಪತ್ರಕರ್ತರಿಗೆ ಕೊಟ್ಟಂತ ಇಂಟರ್ವ್ಯೂನ ಆಧಾರದ ಮೇಲೆ ಅದರ ಸುಮೋಟೋ ಕೇಸ್ ತೆಗೆದುಕೊಳ್ತಾರೆ ಅಂತ ಇಮ್ಯಾಜಿನ್ ಮಾಡಿ ಸರ್ಕಾರ ಯಾವ ಪರಿ ನನ್ನ ಹಿಂದೆ ಬೀಳುವಂತ ಪ್ರಯತ್ನವನ್ನ ಮಾಡಿತ್ತು ಅಂತ. ಆ ಕೇಸ್ ಯಾವ ಹಂತದಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿಂದ ಮುಂದಕ್ಕೆ ಅದೇನು ಹೋಗ್ಲಿಲ್ಲ. ಸ್ಥಳೀಯ ಕೋರ್ಟ್ ನಲ್ಲಿ ಅದಕ್ಕೆ ಬೇಕಾಗಿರುವಂತ ಬೇಲ್ ಸಿಕ್ತು. ಅದರ ವಿಚಾರಣೆ ಪ್ರಾಬಬಲಿ ಈಗ ಧಾರವಾಡದ ಹಂತದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಆದರೆ ನನಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಯಾವ 2 ಈ ಕೇಸನ್ನು ಕೊಟ್ಟಿದ್ರು ಅವರು ಮುಂದೆ ಬೇರೊಂದು ಕೇಸ್ನಲ್ಲಿ ಸಸ್ಪೆಂಡ್ ಆಗಿ ಹೋಗಿದ್ದಾರೆ. ಈಗ ಅವರು ಪ್ರಾಬಬಲಿ ಆ ಸ್ಟೇಷನ್ ಅಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆನಂತರ ಸಸ್ಪೆಂಡ್ ಆಗಿದ್ದಂತೂ ನಿಜ, ನನಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಹೀಗೊಂದು ಆಯ್ತು ಅಂತ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ. ಇದು ನನ್ನ ಮೇಲೆ ಬಿದ್ದಂತ ಮೊದಲನೇ ಕೇಸು. ಎರಡನೇ ಕೇಸು ವಿನೋಬನಗರದಲ್ಲಿ, ಶಿವಮೊಗ್ಗದ ವಿನೋಬನಗರದಲ್ಲಿ ಆಯ್ತು. 2023ರಲ್ಲೇ ಆಗಿದ್ದು. ವಿನೋಬನಗರದ ಈ ಕೇಸ್ ಏನು ಅಂತಂದ್ರೆ, ನನಗೆ ಫೇಸ್ಬುಕ್ ನಲ್ಲಿ ನಾನೇನೋ ಒಂದು ಪೋಸ್ಟ್ ಹಾಕಿದಾಗ
ಮಾಡಿದಾಗ ಶಿವಮೊಗ್ಗದ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಅದಕ್ಕೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನನ್ನ ಫೇಸ್ಬುಕ್ ಅನ್ನ ಹ್ಯಾಂಡಲ್ ಮಾಡುವಂತವ್ರು ಎಲ್ಲೋ ಒಂದು ಕಡೆ ಹಾಕಬೇಕಾಗಿರೋದನ್ನ ಗೊತ್ತಿಲ್ಲದೆ ನನ್ನ ಫೇಸ್ಬುಕ್ ನಿಂದ ಕಮೆಂಟ್ ಮಾಡ್ಬಿಟ್ರು, ನನ್ನ ಐಡಿ ನಿಂದ. ಅದ್ರಲ್ಲಿ ಏನ್ ಬರ್ದಿದ್ರು ಅಂತಂದ್ರೆ, ಚಕ್ರವರ್ತಿಯವ್ರು ಏನೋ ಬರ್ಕೊಂಡ್ರೆ ನಿನಗೆ ಯಾಕೆ ಉರಿ ಅಂತ ಬರ್ದಿದ್ರು. ಒಂದು ಕಮೆಂಟು, ಫೇಸ್ಬುಕ್ ನಲ್ಲಿ ಹಾಕಿದಂತ ಒಂದು ಕಮೆಂಟು, ಆ ಕಮೆಂಟ್ ಅನ್ನ ಆಧಾರವಾಗಿರಿಸಿಕೊಂಡು ಯಾರು ಹಾಕಿದ್ರು ಅವ್ರು ತಕ್ಷಣಕ್ಕೆ ಡಿಲೀಟ್ ಕೂಡ ಮಾಡಿದ್ರು ಅದನ್ನ. ಇದು ನನ್ನ ಅಕೌಂಟ್ ಇಂದ ಹೋಗೋದು ಸರಿಯಲ್ಲ ಅಂತ. ಸೊ ಹಾಗೆ ಮಾಡಿದ್ದನ್ನ ಅವರು ಅದನ್ನ ಆಧಾರವಾಗಿ ಇಟ್ಕೊಂಡು ಆ ಸ್ಕ್ರೀನ್ ಶಾಟ್ ಅನ್ನ ಡಿಲೀಟ್ ಮಾಡಿರುವಂತಹ ಪೋಸ್ಟ್ ಅನ್ನು ಆಧಾರವಾಗಿರಿಸಿಕೊಂಡು 2023ರಲ್ಲಿ ವಿನೋಬನಗರದ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನ ಮೇಲೆ ಒಂದು ಕೇಸ್ ಅನ್ನ ಹಾಕಲಾಯಿತು. ಅದನ್ನ ನಾನು ಈಗಲೂ ಫೈಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಹಾಕಿದ್ದು? ನಿನಗೆ ಯಾಕೆ ಉರಿ ಅಂತ ಕೇಳಿರುವಂತ ಒಂದು ಪ್ರಶ್ನೆಗೆ, ಅದು ಕೂಡ ಒಂದು ಫೇಸ್ಬುಕ್ ಕಮೆಂಟ್ಗೆ. ಮಿತ್ರ, ನನ್ನ ಮೇಲೆ ಇವರು ಹಾಕುವಂತ ಫೇಸ್ಬುಕ್ ಕಮೆಂಟ್ಗೆ ನಾನೇನಾದ್ರೂ ದಿನಕ್ಕೊಬ್ಬರ ಮೇಲೆ ಕೇಸ್ ಮಾಡ್ತೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಒಂದೆರಡು ಪೊಲೀಸ್ ಸ್ಟೇಷನ್ ನನಗೋಸ್ಕರ ತೆಗಿಬೇಕು. ಎವ್ರಿ ಡೇ ಅವರೊಂದು ಕೇಸ್ ಅನ್ನ ನೋಟ್ ಮಾಡ್ಕೊಳ್ಬೇಕಾಗಿರುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ನನ್ನ ವಿರುದ್ಧ ಆರೋಪಗಳನ್ನ ಅಥವಾ ಬೇಕಂತ ಅವಹೇಳನಕಾರಿ ಮಾತುಗಳನ್ನ ಮಾತನಾಡ್ತಿರ್ತಾರೆ. ಆದ್ರೆ ನಿನಗೆ ಯಾಕೆ ಉರಿ ಅನ್ನುವಂತ ಒಂದೇ ಒಂದು ಮಾತಿಗೆ ಒಂದು ಕೇಸನ್ನ ಸಿದ್ದರಾಮಯ್ಯನವರ ಸರ್ಕಾರ ನನ್ನ ಮೇಲೆ ಹಾಕ್ತು. ಅದು ವಿನೋಬನಗರದ ಸ್ಟೇಷನ್ ಅಲ್ಲಿ ಇದೆ. ಆನಂತರ 2024ರಲ್ಲಿ ನಾನು ನರೇಂದ್ರ ಮೋದಿ ಅವರ ಪ್ರಚಾರಕ್ಕಾಗಿ, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಪ್ರಚಾರಕ್ಕೆ ಅಂತ ತಿರುಗಾಡುವಾಗ ರಾಯಚೂರಿನ ಸಿರಿವಾರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ LED ಹಾಕೊಂಡು, ಯಾಕೆಂದ್ರೆ ಕಾಂಗ್ರೆಸ್ನವರು ಚಕ್ರವರ್ತಿ ಎಲ್ಲ ಸುಳ್ಳು ಹೇಳ್ತಾರೆ ಅಂತಿದ್ರಲ್ಲ, ನಾನು ಅದನ್ನೇ ಲಾಭ ಮಾಡಿಕೊಂಡು ಈ ಬಾರಿ ಎಲ್ಲ ವಿತ್ ಎವಿಡೆನ್ಸ್ ಜನರ ಮುಂದಿಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ. ಆಗ ಈ ಕಲಬುರಗಿಯ ಒಂದು ಹಾಸ್ಪಿಟಲ್ ಇದೆಯಲ್ಲ, ESI ಹಾಸ್ಪಿಟಲ್, ಆ ಹಾಸ್ಪಿಟಲ್ ನ ಟಾಪ್ ವ್ಯೂ ನ ಜನರಿಗೆ ಚಿತ್ರದ ಮೂಲಕ ತೋರಿಸಿದೆ. ಆ ಟಾಪ್ ವ್ಯೂ ನೀವು ನೋಡಿದ್ರೆ ಖರ್ಗೆ ಅಂತ ಕಾಣುತ್ತೆ. ಅದು ಖರ್ಗೆ ಅವರು ಮಿನಿಸ್ಟರ್ ಆಗಿದ್ದಾಗ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಅವ್ರು ಕಟ್ಟಿಸಿದ ಹಾಸ್ಪಿಟಲ್. ಅಂದ್ರೆ ಅವ್ರು ಕಟ್ಟಿಸಿದ್ದಲ್ಲ, ಸರ್ಕಾರದ ಬೊಕ್ಕಸದ ದುಡ್ಡಿನಲ್ಲಿ ನಮ್ಮ ತೆರಿಗೆಯ ಹಣದಲ್ಲಿ ಕಟ್ಟಿಸಿದ್ದು. ಆದ್ರೆ ಮೇಲಿಂದ ನೋಡಿದ್ರೆ ಅವ್ರ ಹೆಸರು ಕಾಣುವಂತೆ ಕಟ್ಟಿಸ್ಕೊಂಡಿದ್ರು. ನಾನು ಅದನ್ನ ಹೇಳ್ತಾ, ಎಂತೆಂತ ಅಯೋಗ್ಯರು ಇರ್ತಾರೆ, ತಮ್ಮ ಹೆಸರನ್ನ ಜನರ ದುಡ್ಡಿನಲ್ಲಿ ಹಿಂಗ್ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ನಾನು ಹೇಳಿದ್ದನ್ನ, ಅಯೋಗ್ಯ ಅಂತ ಬಳಸಿದ ಪದವನ್ನ ಅನ್ಫಿಟ್, ಈಸ್ ಅನ್ಸೂಟೆಡ್ ಅಂತ ಹೇಳಿದ್ದನ್ನ, ಅಯೋಗ್ಯ ಅಂತ ಹೇಳಿದ್ದನ್ನ ಜಾತಿ ನಿಂದನೆ ಅಂತ ಕರೆದ್ರು. ಮಿತ್ರೇ, ಇವತ್ತು ದಲಿತರಿಗೆ ಇರುವಂತ ಒಂದು ಅಧಿಕಾರ ಯಾವುದು ಅಂತಂದ್ರೆ, ಯಾರಾದ್ರೂ ಜಾತಿ ನಿಂದನೆ ಮಾಡಿದ್ರೆ ಅದನ್ನ ನಾವು ಕೋರ್ಟಿನ ಮೆಟ್ಟಿಲವರೆಗೂ ಅವ್ರು ತಗೊಂಡು ಹೋಗೋದ್ರಿಂದ ಅವ್ರಿಗೊಂದು ಶಕ್ತಿ ಅದು. ಆದ್ರೆ ಪ್ರಭಾವಿ ಮಂತ್ರಿ ಆಗಿರುವಂತವ್ರೊಬ್ರು ತಾವೇ ಅಧಿಕೃತವಾಗಿ ಒಂದು ಜಾತಿ ನಿಂದನೆ, ಅಯೋಗ್ಯ ಅನ್ನೋ ಪದಕ್ಕೆ, ಮಿತ್ರ, ಅಯೋಗ್ಯ ಅನ್ನೋದೊಂದು ಜಾತಿ ಅಲ್ಲ. ಬ್ರಾಹ್ಮಣನೂ ಅಯೋಗ್ಯನಾಗಬಹುದು, ಕ್ಷತ್ರಿಯನೂ ಅಯೋಗ್ಯನಾಗ್ಬೋದು, ವೈಶ್ಯನೂ ಅಯೋಗ್ಯನಾಗ್ಬೋದು, ಶೂದ್ರನೂ ಅಯೋಗ್ಯನಾಗ್ಬೋದು, ಡಾಕ್ಟರೂ ಅಯೋಗ್ಯನಾಗ್ಬೋದು, ಮಂತ್ರಿಯೂ ಅಯೋಗ್ಯನಾಗ್ಬೋದು, ಮುಖ್ಯಮಂತ್ರಿಯೂ ಅಯೋಗ್ಯನಾಗ್ಬೋದು, ಪತ್ರಕರ್ತನೂ ಅಯೋಗ್ಯ, ಯಾರು ಬೇಕಿದ್ರು ಅಯೋಗ್ಯನಾಗ್ಬೋದು. ಅವ್ರ ಅನ್ಫಿಟ್ ಅಂತ ಅರ್ಥ. ಅನ್ಫಿಟ್ ಅಂತ ಹೇಳಿದ್ದನ್ನ ಇವರದನ್ನ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಹಾಕಿ ನಾನು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಬೇಕಾಗಿ ಬಂತು. ಇವತ್ತು ಆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ. ಈ ಯಾರು ಈ ಕೇಸನ್ನ ಹಾಕಿದ್ರೋ ಅವ್ರ ತಾರೀಖ್ ಮೇಲೆ ತಾರೀಖ್ ತೆಗೆದುಕೊಳ್ತಾ ಇದ್ದಾರೆ ಹೊರತು ಇದಕ್ಕೊಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಆ ಲಾಯರ್ಗಳಿಗೂ ಗೊತ್ತಿದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಗೊತ್ತಿದೆ, ಈ ಕೇಸ್ ನಲ್ಲಿ ಏನೂ ಇಲ್ಲ, ನಾವು ಅನವಶ್ಯಕವಾಗಿ ಬೈಕೊಳ್ಬೇಕು ಅಂತ. ನಾನೊಂದ್ಸಲ ನನ್ನ ಮಿತ್ರ ಅಡ್ವೊಕೇಟ್ ಕೇಳಿದೆ, ಯಾಕೆ ಮುಂದೆ ದೂಡ್ತಾ ಇದ್ದಾರೆ ಅಂತಂದ್ರೆ, ಯಾವತ್ ಒಂದು ದಿನ ಸುಪ್ರೀಂ ಕೋರ್ಟ್ ಇದನ್ನ ಕ್ಯಾನ್ಸಲ್ ಮಾಡಿ ಇದು ಅಟ್ರಾಸಿಟಿ ಅಂಡರ್ ಬರೋದಿಲ್ಲ ಅಂತ ಹೇಳುತ್ತೋ, ಅವತ್ ನೀವಿಲ್ಲೊಂದು ಅಬ್ಬರ ಮಾಡ್ತಿರಲ್ಲ, ಅದನ್ನ ಸಹಿಸ್ಕೊಳ್ಳೋದು ಹೇಗೆ ಅನ್ನೋ ಟೆನ್ಷನ್ಗೆ ತಾರೀಖಾದ್ರೂ ಕೊಟ್ಟುಬಿಡಿ ಅಂತ ಹಾಗೆ ಮುಂದಕ್ಕೆ ತಳ್ತಿದ್ದಾರೆ ಅಂತ. ಈ ಕೇಸ್ ಅಟ್ರಾಸಿಟಿ ನನ್ನ ಮೇಲೆ ಬಾಕಿ ಇದೆ, ಅಯೋಗ್ಯ ಅಂದ ಕಾರಣಕ್ಕೋಸ್ಕರ ನೀವೇ ಊಹಿಸ್ಕೊಳ್ಳಿ ಇವ್ರು ಯಾವ ದಿಕ್ಕಿಗೆ ಹೋಗ್ಬಹುದು ಅಂತ. ಇದಾದ ನಂತರ ಶಿವಮೊಗ್ಗದಲ್ಲಿ ಮತ್ತೊಂದು ಕೇಸ್ ನನ್ನ ಮೇಲೆ ದಾಖಲಿಸಲಾಯಿತು. ಈ ಕೇಸ್ ಯಾಕೆ ಅಂತಂದ್ರೆ, SSLC ಎಕ್ಸಾಮ್ ನಡೀತಲ್ಲ, ಈ ಸರ್ಕಾರ ಬಂದ ಹೊಸದಲ್ಲಿ SSLC ಎಕ್ಸಾಮ್ ಹೇಗೆ ನಡೆದಿತ್ತು ಗೊತ್ತಾ? ಸೋಮವಾರ ಬೆಳಿಗ್ಗೆ ಎಕ್ಸಾಮ್, ಮಂಗಳವಾರ ಬೆಳಿಗ್ಗೆ ಎಕ್ಸಾಮ್, ಬುಧವಾರ ಬೆಳಿಗ್ಗೆ ಎಕ್ಸಾಮ್, ಗುರುವಾರ ಬೆಳಿಗ್ಗೆ ಎಕ್ಸಾಮ್, ಶನಿವಾರ ಬೆಳಿಗ್ಗೆ ಎಕ್ಸಾಮ್, ಶುಕ್ರವಾರ ಮಾತ್ರ ಮಧ್ಯಾಹ್ನ ಎಕ್ಸಾಮ್. ಯಾಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.